ಆದಿತ್ಯನ ಉಗುರುಗಳು ಬಿಗಿಯಾಗ್ತಿದ್ದ ಹಾಗೆ ಕಾವ್ಯಾಳಿಗೆ ತನ್ನ ಬೆನ್ನಲ್ಲಿ ಶಾರ್ಪ್ ಆದ ಪೇನ್ ಅನುಭವ ಆಯಿತು. ಆ ನೋವಿಂದ ಅವಳ ಕೈಗಳು ಆದಿತ್ಯನ ಚೆಸ್ಟ್ ಮೇಲೆ ಇನ್ನೂ ಟೈಟ್ ಆದ್ವು. ನೀನ್ ನನ್ನನ್ನ ಹರ್ಟ್ ಮಾಡ್ತಿದ್ಯಾ? ನೀನು ನನ್ನನ್ನ ಅರ್ಹನಿಗಿಂತ ಹೆಚ್ಚು ನೋಯಿಸ್ತಿದ್ಯಾ ಮಿಸ್ಟರ್ ಹಸ್ಬೆಂಡ್? ಕಾವ್ಯ ನೋವಿನಿಂದ ನಿಟ್ಟುಸಿರು ಬಿಡ್ತಾ ಅಂದ್ಲು. ಆದಿತ್ಯ ತನ್ನ ಹಣೆಯನ್ನ ಅವಳ ಫೊರೆಡ್ ಮೇಲೆ ಇಟ್ಟು ಒಂದು ಡೀಪ್ ಬ್ರೆತ್ ತಗೊಂಡ. ಇಲ್ಲ ವೈಫಿ, ಇವತ್ತಲ್ಲ ನಾನು ನಿನ್ನ ತುಂಬಾ ನೋಯಿಸೋದು. ಇನ್ನೂ ನಿನ್ನನ್ನ ಪ್ರೀತಿಸೋ ಮೂಲಕ ನಾನು ನಿನ್ನನ್ನ ಟಾರ್ಚರ್ ಮಾಡ್ತೀನಿ. ಪ್ಲೀಸ್ ಆದಿತ್ಯ, ಆ ಪ್ರಾಜೆಕ್ಟ್ ಅನ್ನ ಸ್ಟಾಪ್ ಮಾಡಬೇಡ. ಕಾವ್ಯ ಆಲ್ಮೋಸ್ಟ್ ಬೇಡಿಕೊಳ್ಳೋ ತರ ಹೇಳಿದ್ಲು. ಅವಳಿಗೆ ಇನ್ಮೇಲೆ ಆದಿತ್ಯನ ಜೊತೆ ಫೈಟ್ ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ಆದಿತ್ಯ ಅವಳನ್ನ ಇರಿಟೇಟ್ ಮಾಡೋ ಯಾವುದೇ ಒಂದು ಸಿಂಗಲ್ ಚಾನ್ಸ್ ಕೂಡ ಮಿಸ್ ಮಾಡೋಕೆ ರೆಡಿ ಇರಲಿಲ್ಲ. ಆದಿತ್ಯ ಯಾವುದೇ ಎಮೋಷನ್ಸ್ ಇಲ್ಲದೆ ಅವಳ ಹಣೆಗೆ ಹಣೆ ಹಚ್ಚಿ ಅಂದ. ನಾನು ಆ ಪ್ರಾಜೆಕ್ಟ್ಸ್ನ ಆಲ್ರೆಡಿ ಕ್ಲೋಸ್ ಮಾಡಿದ್ದೀನಿ. ಆ ನೋಟಿಸ್ ನಿನ್ನ ಟೇಬಲ್ ಮೇಲೆ ಆಲ್ರೆಡಿ ರೀಚ್ ಆಗಿರ್ಬೇಕಲ್ವಾ? ಆದಿತ್ಯ ಹೀಗೆ ಹೇಳಿದ ತಕ್ಷಣ ಕಾವ್ಯ ಅವನಿಂದ ದೂರ ಸರಿದು ಒದ್ದೆಯಾದ ಕಣ್ಗಳಿಂದ ಅವನನ್ನ ನೋಡಿದ್ಲು. ಆದಿತ್ಯನ ಫೇಸ್ ಇನ್ನೂ ಫುಲ್ಲು ಎಕ್ಸ್ಪ್ರೆಷನ್ಲೆಸ್ ಆಗಿತ್ತು. ಅವನಲ್ಲಿ ಯಾವುದೇ ಆಂಗರ್ ಇರಲಿಲ್ಲ ಅಥವಾ ಅಪರಾಧ ಪ್ರಜ್ಞೆ ಕೂಡ ಇರಲಿಲ್ಲ. ಕಾವ್ಯಳ ಪೇನ್ ನೋಡಿ ಅವನಿಗೆ ಸ್ವಲ್ಪನೂ ನೋವಾಗ್ತಿರ್ಲಿಲ್ಲ ಅಥವಾ ಅವನು ತನ್ನ ಒಳಗಿರೋ ಫೀಲಿಂಗ್ಸ್ ಅವಳಿಗೆ ತೋರ್ಸೋಕೆ ಇಷ್ಟಪಡ್ತಿರ್ಲಿಲ್ವೇನೋ. ಕಾವ್ಯ ಅವನನ್ನ ದಿಟ್ಟಿಸ್ ನೋಡ್ತಾ ತುಂಬಾ ಹೆವಿ ಮತ್ತೆ ಟಯರ್ಡ್ ವಾಯ್ಸ್ನಲ್ಲಿ ಅಂದ್ಲು. ಐ ಹೇಟ್ ಯು ಆದಿತ್ಯ. ನಾನು ಪ್ರಾಮಿಸ್ ಮಾಡ್ತೀನಿ, ಐ ರಿಯಲಿ ಹೇಟ್ ಯು ಫ್ರಮ್ ದ ಬಾಟಲ್ ಆಫ್ ಮೈ ಹಾರ್ಟ್. ಅವಳು ಮಾತಾಡ್ತಿದ್ದ ಹಾಗೆ ಕಣ್ರೆಪ್ಪೆಗಳಲ್ಲಿ ಸ್ಟಕ್ ಆಗಿದ್ದ ಕಣ್ಣೀರ್ ಕೆನ್ನೆಯ ಮೇಲೆ ಜಾರ್ತು. ಆದಿತ್ಯ ಅವಳ ಕಣ್ಣೀರನ್ನ ಒರೆಸಿ ಪಕ್ಕಕ್ಕೆ ತಿರುಗಿ ಒಂದು ಸಣ್ಣ ಸ್ಮೈಲ್ ಕೊಟ್ಟ. ಇಟ್ಸ್ ಓಕೆ ವೈಫಿ, ನಾನು ಕೂಡ ನನ್ನನ್ನು ದ್ವೇಷಿಸ್ತೀನಿ. ಆಮೇಲೆ ಸ್ವಲ್ಪ ಕೋಲ್ಡ್ ವಾಯ್ಸ್ನಲ್ಲಿ ಕಂಟಿನ್ಯೂ ಮಾಡ್ದ. ಹರಿಯಪ್, ಓಡು, ಇಲ್ಲಿಂದ ಹೋಗು. ಹೋಗಿ ನನ್ನ ಎಗೇನೆಸ್ಟ್ ರಿವೆಂಜ್ ತಗೊಳಕ್ಕೆ ನಿಮ್ಮ ಗುರೂಜಿ ಜೊತೆ ಕೈ ಜೋಡಿಸು. ಏನಾದರೂ ಒಳ್ಳೆ ಪ್ಲಾನ್ ರೆಡಿ ಮಾಡು. ಸುಮ್ಮನೆ ನೀನು ಟೈಮ್ ವೇಸ್ಟ್ ಮಾಡಬೇಡ. ಇಷ್ಟು ಹೇಳ್ತಾ ಅವನು ಕಾವ್ಯಳನ್ನ ತನ್ನಿಂದ ದೂರ ಪುಷ್ ಮಾಡ್ದ. ಕಾವ್ಯ ಉರಿಯೋ ಕಣ್ಗಳಿಂದ ಅವನನ್ನ ನೋಡ್ತಾ ಅಂದ್ಲು. ಯು ವಿಲ್ ಪೇ ಫಾರ್ ದಿಸ್. ನೀನಿದಕ್ಕೆ ಬೆಲೆ ತೆರಲೇಬೇಕು ಮಿಸ್ಟರ್ ರಾಜ್. ಆದಿತ್ಯ ಒಂದು ಸರ್ಕಾಸ್ಟಿಕ್ ನಗುವಿನೊಂದಿಗೆ ಹೇಳ್ದ. ದಟ್ಸ್ ಗುಡ್ ವೈಫಿ. ನಾನು ತುಂಬ ರಿಚ್ ಇದ್ದೀನಿ. ನಿನ್ಗೆ ಎಷ್ಟು ಬೇಕೋ ಅಷ್ಟಣ ನಾನು ಇವತ್ತೇ ಪೇ ಮಾಡಬಲ್ಲೆ. ಆದಿತ್ಯನ ಈ ಚೀಪ್ ಮಾತುಗಳನ್ನು ಕೇಳಿ ಕಾವ್ಯ ಅವನ ಮೇಲೆ ಒಂದು ಕೋಲ್ಡ್ ಲುಕ್ ಬೀರಿ ಅಲ್ಲಿಂದ ಹೊರಟೋದ್ಲು. ಆದಿತ್ಯ ಅವಳು ಹೋಗ್ತಿರೋ ಆ ಹೆಜ್ಜೆಗಳನ್ನೇ ನೋಡ್ತಾ ಯಾವುದೋ ಆಳವಾದ ಯೋಚನೆಯಲ್ಲಿ ಮುಳುಗೋದ. ಕಳೆದ 1 hour ಇಂದ ಇವರಿಬ್ರು ನಡುವೆ ಈ ವಿಚಿತ್ರ ಕೆಮಿಸ್ಟ್ರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದ ಅದ್ವೈತ್ ಅದನ್ನೆಲ್ಲ ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡ್ತಿದ್ದ. ಫುಲ್ ಕನ್ಫ್ಯೂಷನ್ ಅಲ್ಲಿ ತನ್ನಷ್ಟು ತಾನೇ ಮಾತಾಡ್ಕೊಳ್ತಿದ್ದ. ಕಣ್ಗಳಲ್ಲಿ ಅಷ್ಟೊಂದು ಇಂಟೆನ್ಸ್ ಲುಕ್, ಬಟ್ ನಾಲ್ಗೆಯಿಂದ ಬೆಂಕಿ ಉಗುಳ್ತಿದ್ದಾರೆ. ಅಸ್ಲಿಗೆ ಈ ಇಬ್ರು ಮಧ್ಯೆ ಏನ್ ನಡೀತಿದೆ? ಇವರಿಬ್ರು ಬದ್ಧ ಶತ್ರುಗಳ ತರ ಫೈಟ್ ಮಾಡ್ತಿದ್ದಾರೆ. ಆದ್ರೆ ಆ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಮಾತ್ರ ಒಂದೇ ದೇಹ ಅನ್ನೋ ತರ ಅಂಟ್ಕೊಂಡಿದ್ದಾರೆ. ಇವರಿಬ್ಬರ ರಿಲೇಶನ್ಶಿಪ್ ಅದ್ವೈತ್ ತಲೆ ಮೇಲೆ ಹೋಗ್ತಿತ್ತು. ಇದೆಲ್ಲ ಯೋಚನೆ ಮಾಡ್ತಾ ಅವನು ಅಲ್ಲಿಂದ ಹೊರಗೋಗೋಕೆ ಜಸ್ಟ್ 2-4 ಹೆಜ್ಜೆ ಇಟ್ಟಿರ್ಬಹುದು. ಅಷ್ಟರಲ್ಲಿ ಆದಿತ್ಯನ ಆ ಕೋಲ್ಡ್ ವಾಯ್ಸ್ ಅವನನ್ನ ಸ್ಟಾಪ್ ಮಾಡ್ತು. ಆದಿತ್ಯ ಇನ್ನು ಕಾವ್ಯ ಹೋದ ದಾರಿಯನ್ನೇ ನೋಡ್ತಾ ಇದ್ದ. ನಾವಿಬ್ರು ಕೂಡ ಕಳೆದ 6 ತಿಂಗಳಿಂದ ನಮ್ಮ ನಡುವೆ ಇರೋ ಈ ಕೆಮಿಸ್ಟ್ರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀವಿ. ಅದ್ವೈತ್ ಶಾಕ್ ಆಗಿ ಪ್ರಶ್ನಾರ್ಥಕವಾಗಿ ಅವನನ್ನ ನೋಡ್ದ. ಈ ಮನುಷ್ಯ ಮೈಂಡ್ ಕೂಡ ರೀಡ್ ಮಾಡ್ತಾನಾ ಅಂತ ತನ್ನೊಳಗೆ ಗೊಣಕೊಂಡ. ಆದಿತ್ಯ ಅವನ ಹತ್ರ ಒಂದು ಹೆಜ್ಜೆ ಇಟ್ಟು ಅದ್ವೈತ್ ಜೊತೆ ಐ ಕಾಂಟ್ಯಾಕ್ಟ್ ಮಾಡ್ದ. ಐ ಹೇಟ್ ಹರ್. ನಾನು ಅವಳನ್ನ ತುಂಬಾ ದ್ವೇಷಿಸ್ತೀನಿ. ಅದ್ವೈತ್ ಆಘಾತದಿಂದ ಅವನನ್ನ ನೋಡ್ದ. ಫಸ್ಟ್ ಅವನಿಗೆ ಇದು ಅರ್ಥ ಆಗ್ಲಿಲ್ಲ. ಆದ್ರೆ ಆದಿತ್ಯ ಹೇಳಿರೋ ಮಾತಿನ ಮೀನಿಂಗ್ ಯಾವಾಗ ಗೊತ್ತಾಯ್ತೋ ಅವನ ಕಣ್ಣುಗಳಲ್ಲಿ ಒಂದು ಸಣ್ಣ ಸ್ಪಾರ್ಕ್ ಕಾಣಿಸ್ಕೊಳ್ತು. ಬಹುಶಃ ಆ 2 ಕ್ಷಣದಲ್ಲಿ ಅವನು ಕಾವ್ಯ ಜೊತೆ ತನ್ನ ಫ್ಯೂಚರ್ ಡ್ರೀಮ್ಸ್ ಕಾಣೋಕೆ ಸ್ಟಾರ್ಟ್ ಮಾಡಿದ್ನೇನೋ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಆ ಹೊಳಪು ಮಾಯ ಆಯ್ತು. ಮತ್ತೆ ಅವನ ಆಲೋಚನೆಗಳ ಗೂಡು ಮುರಿದು ಹೋಯ್ತು. ನಾನು ಅವಳನ್ನ ಹೇಟ್ ಮಾಡಿದ್ರು ಬೇರೆ ಯಾರಿಗೂ ಅವಳನ್ನ ಲವ್ ಮಾಡೋ ರೈಟ್ಸ್ ನಾನು ಕೊಟ್ಟಿಲ್ಲ. ಹೇಟ್ರೇಡ್ ಆಗಿರ್ಲಿ ಅಥವಾ ಲವ್, ಅವಳು ಕೇವಲ ನನ್ನವಳಷ್ಟೇ. ಹೀಗೆ ಹೇಳ್ತಿರುವಾಗ ಆದಿತ್ಯನ ಕಣ್ಗಳು ಅದ್ವೈತ್ ಕಣ್ಣುಗಳನ್ನ ಪೂರ್ತಿಯಾಗಿ ರೀಡ್ ಮಾಡ್ತಾ ಇದ್ವು.
ಅವನ್ ಕಣ್ಣಲ್ಲೇ ಕಣ್ಣಿಟ್ಟು ತನ್ನ ಮಾತುಗಳನ್ನ ಇನ್ನೂ ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳ್ದ. ಗಾಳಿ ಕೂಡ ಅವಳನ್ನ ಟಚ್ ಮಾಡೋ ಮೊದಲು ನನ್ ಪರ್ಮಿಷನ್ ತಗೊಳುತ್ತೆ. ಇನ್ ಯಾರೋ ಒಬ್ರು ಕಣ್ಗಳು ಅವಳನ್ನ ಮುಟ್ಟೋ ಪ್ರಶ್ನೆನೇ ಇಲ್ಲ. ನಂತರ ಸಡನ್ ಆಗಿ ತನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ ಸ್ಮೈಲ್ ಮಾಡ್ತಾ ಅಂದ, ನಮ್ ರಿಲೇಶನ್ಶಿಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಯಾವುದೇ ನಾರ್ಮಲ್ ಮನುಷ್ಯನ ಕೆಪಾಸಿಟಿಯಲ್ಲಿ ಇಲ್ಲ. ಸೊ ನಿನ್ ಮೈಂಡ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ಬೇಡ, ಅದು ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಕೋಲ್ಡ್ ವಾಯ್ಸ್ ನಲ್ಲಿ ವಾರ್ನಿಂಗ್ ಕೊಟ್ಟ, ನನ್ನ ವೈಫಿಂದ ದೂರ ಇರು. ಅದು ನಿನ್ಗೆ, ನಿನ್ ಲೈಫ್ಗೆ, ನಿನ್ ಬಿಸ್ನೆಸ್ಗೆ ಮತ್ತೆ ನಿನ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು. ಇಷ್ಟ ಹೇಳಿ ಅವನು ಅದ್ವೈತ್ ಪಕ್ಕದಿಂದ ಪೂರ್ತಿ ಆಟಿಟ್ಯೂಡ್ ತೋರಿಸ್ತಾ ಹೊರಟೋದ. ಆದಿತ್ಯ ಹೋದ್ಮೇಲೆ ಅದ್ವೈತ್ ಒಂದು ಇವಿಲ್ ಸ್ಮೈಲ್ ಕೊಡ್ತಾ ನಿಟ್ಟುಸಿರು ಬಿಟ್ಟ. ನಾನು ಆಲ್ರೆಡಿ ನನ್ನ ಕಣ್ಣುಗಳಿಂದ ಅವಳನ್ನ ಟಚ್ ಮಾಡಿದ್ದೀನಿ ಮಿಸ್ಟರ್ ರಾಜ್. ಈಗ ನನ್ನ ಏಕೈಕ ಆಸೆ ಅವಳನ್ನ ನನ್ನ ಕೈಗಳಿಂದ ಸ್ಪರ್ಶಿಸೋದು ಮತ್ತೆ ಅವಳನ್ನ ಫೀಲ್ ಮಾಡೋದು. ಕಣ್ಮುಚ್ಚಿ ಕಾವ್ಯ ಬಗ್ಗೆ ಯೋಚಿಸ್ತಾ ಅಂದ, ಈ ನನ್ನ ಕ್ರೇಜಿ ಆಸೆನ ಪೂರೈಸ್ಕೊಳ್ಳೋಕೆ ನೀನೇ ಒಂದು ರೀಸನ್ ಕೂಡ ಕೊಡಬಲ್ಲೆ. ಅದ್ವೈತ್ ಸ್ವಲ್ಪ ಹೊತ್ತು ಯೋಚಿಸಿ ವಿಕ್ಟರಿ ಸ್ಮೈಲ್ ಬೀರ್ದ. ನಂತರ ಮೀಶಾ ಕೊಟ್ಟಿರೋ ಎಂಗೇಜ್ಮೆಂಟ್ ರಿಂಗ್ ಅನ್ನ ತನ್ನ ಬೆರಳಲ್ಲಿ ಮೇಲೆ ಕೆಳಗೆ ಮೂವ್ ಮಾಡ್ತಾ ವ್ಯಂಗ್ಯವಾಗಿ ಅಂದ, ಇದು ಲೂಸ್ ಆಗಿದೆ, ಇದು ಯಾವಾಗ ಜಾರಿ ಮಿಸ್ ಆಗುತ್ತೋ ನನಗೆ ಗೊತ್ತಿಲ್ಲ. ಹೀಗೆ ಹೇಳ್ತಾ ತನ್ನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಮಾಡ್ದ. ಆ ಕಡೆಯಿಂದ ರಿಪ್ಲೈ ಬಂದ ತಕ್ಷಣ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಕಾವ್ಯ ಅಂತ ಒಂದು ದುಷ್ಟ ನಗು ಬೀರ್ತಾ ಅಲ್ಲಿಂದ ಹೊರಟ. ಅವನ ತುಟಿಗಳಲ್ಲಿ ಒಂದು ಡೇಂಜರಸ್ ಮೇಲ್ ಎದ್ದು ಕಾಣಿಸ್ತಾ ಇತ್ತು. ರಾಜ್ ಇಂಡಸ್ಟ್ರೀಸ್. ಮೀಶಾ ತನ್ನ ಕ್ಯಾಬಿನ್ ನಲ್ಲಿ ಕುಳಿತು ಕೆಲವು ವೆಡ್ಡಿಂಗ್ ಡ್ರೆಸ್ಗಳನ್ನ ಸ್ಕೆಚ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ಲು. ಆ ಡಿಸೈನ್ಸ್ ಮತ್ತೆ ಮೆಟೀರಿಯಲ್ಸ್ ಎಲ್ಲ ಟೇಬಲ್ ಮೇಲೆ ಹರಡಿಕೊಂಡಿತ್ತು. ರಾಹುಲ್ ಕ್ಯಾಬಿನ್ ಒಳಗೆ ಬಂದು ಇಡೀ ರೂಮ್ ಅನ್ನ ಒಮ್ಮೆ ಸ್ಕ್ಯಾನ್ ಮಾಡ್ದ. ಆಮೇಲೆ ತನ್ನ ನೋಟವನ್ನ ಮೀಶಾ ಮೇಲೆ ಫಿಕ್ಸ್ ಮಾಡ್ದ. ಅವಳು ತುಂಬಾ ಪೀಸ್ಫುಲ್ ಆಗಿ ಸ್ಕೆಚಿಂಗ್ ಮಾಡೋದ್ರಲ್ಲಿ ಮುಳುಗೋಗಿದ್ಲು. ಯಾರ ಬಗ್ಗೆನೂ ಅವಳಿಗೆ ತಲೆನೋವಿದ್ದ ಹಾಗೆ ಇರ್ಲಿಲ್ಲ. ಕ್ಯಾಬಿನ್ ಡೋರ್ ಹತ್ರ ನಿಂತಿದ್ದ ರಾಹುಲ್ ಶಾಂತ ಕಣ್ಣುಗಳಿಂದ ಅವಳನ್ನೇ ನೋಡ್ತಾ ನಿಂತ. ಬಂದೆಯ ಬಾಳಿನ ಬೆಳಕಾಗಿ ಅಂತ 19ನೇ ಶತಮಾನದ ಪ್ರೇಮಿಯ ತರಹ ಕೈ ಬೀಸುತ್ತಾ ಹಮ್ ಮಾಡ್ದ. ರಾಹುಲ್ ವಾಯ್ಸ್ ಕೇಳಿದ ತಕ್ಷಣ ಮೀಶಾ ಅವನ ಕಡೆ ಒಂದು ಸಣ್ಣ ಲುಕ್ ಕೊಟ್ಲು. ನೀನು ಮೀಶಾ ರಾಜ್ನನ್ನ ಇಂಪ್ರೆಸ್ ಮಾಡೋಕೆ ಬಂದಿದ್ಯಾ? ಅಟ್ಲೀಸ್ಟ್ ನೀನೊಂದು ಹೊಸ ಸಾಂಗ್ ಆದ್ರೂ ಸೆಲೆಕ್ಟ್ ಮಾಡ್ಬೋದಿತ್ತು. ಮೀಶಾ ಪೂರ್ತಿ ಆಟಿಟ್ಯೂಡ್ ಇಂದ ಹೇಳಿ ಮತ್ತೆ ತನ್ನ ಡ್ರಾಯಿಂಗ್ ನಲ್ಲಿ ಬ್ಯುಸಿ ಆದ್ಲು. ರಾಹುಲ್ ಕ್ಯಾಬಿನ್ ಒಳಗಡೆ ನಡ್ಕೊಂಡ್ ಬಂದ. ಇದು ಆಫೀಸ್ ಕ್ಯಾಬಿನ್ ತರ ಕಾಣೋದಕ್ಕಿಂತ ಹೆಚ್ಚಾಗಿ ಯಾವುದೋ ನರ್ಸರಿ ಸ್ಕೂಲ್ ತರ ಕಾಣ್ತಾ ಇದೆ ಅಂದ. ಮೀಶಾ ತನ್ನ ಕ್ಯಾಬಿನ್ ಸುತ್ತಲೂ ಒಮ್ಮೆ ನೋಡ್ತಾ ಅಂದ್ಲು, ಮೈ ಕ್ಯಾಬಿನ್, ಮೈ ಚಾಯ್ಸ್ ಅಂತ ತಲೆ ಅಲ್ಲಾಡ್ಸಿದ್ಲು. ರಾಹುಲ್ ಟೇಬಲ್ ಮೇಲಿದ್ದ ವಸ್ತುಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ತಾ ಅಂದ, ನಾವಿಬ್ರು ಮ್ಯಾರೇಜ್ ಮಾಡ್ಕೊಳ್ತಿದೀವಿ, ಇನ್ ಮುಂದೆಯಾದ್ರೂ ಈ ಕಿಡ್ಸ್ ತರ ಬಿಹೇವ್ ಮಾಡೋದನ್ನ ಸ್ಟಾಪ್ ಮಾಡು. ಮೀಶಾ ಅವನನ್ನ ಕೆಕ್ಕರಿಸಿ ನೋಡ್ತಾ ಪಕ್ಕ ಕೌಂಟ್ರ್ ಕೊಟ್ಲು, ನಿನ್ ಡ್ರೀಮಲ್ಲಿ ಮಾತ್ರ ಅದು ಸಾಧ್ಯ. ರಾಹುಲ್ ಸ್ಮೈಲ್ ಮಾಡ್ತಾ, ನಾನ್ ಆಲ್ರೆಡಿ ನನ್ನ ಡ್ರೀಮಲ್ಲಿ ಅದನ್ನ ತುಂಬಾ ಹಿಂದೆನೆ ಮಾಡ್ಬಿಟ್ಟಿದೀನಿ, ಮ್ಯಾರೇಜ್ ಅಂಡ್ ಬಿಯಾಂಡ್ ಅಂತ ಕಣ್ಮಿಟ್ಕಿಸ್ದ. ನೀನ್ ತುಂಬಾ ಕನ್ಸ್ ಕಾಣ್ತಿದ್ಯಾ ಅಲ್ವಾ ರಾಹುಲ್? ಅವನ್ ಮಾತುಗಳನ್ನ ಮಧ್ಯದಲ್ಲೇ ಕಟ್ ಮಾಡ್ತಾ ಮೀಶಾ ಅಂದ್ಲು. ರಾಹುಲ್ ಮೀಶಾಳನ್ನ ಚೇರ್ನಿಂದ ಎತ್ತಿ ತನ್ನ ಮಡ್ಲಲ್ಲಿ ಕೂರಿಸ್ಕೊಂಡ. ಹೀಗೇಳು, ನೀನೇನ್ ಹೇಳೋಕ್ ಇಷ್ಟಪಡ್ತೀಯ ಅಂತ ರಾಹುಲ್ ತನ್ನ ಕೈಯನ್ನ ಅವಳ ಸೊಂಟದ ಮೇಲೆ ಟೈಟ್ ಮಾಡ್ತಾ ಕೇಳ್ದ. ಮೀಶಾ ಒಂದು ವಿಚಿತ್ರವಾದ ನಗು ಬೀರ್ತಾ ರಾಹುಲ್ಗೆ ಕೆಲವು ಸ್ಕೆಚಸ್ ತೋರಿಸಿದ್ಲು. ಹೇಳು, ಅದ್ವೈತ್ ಜೊತೆ ನನ್ನ ವೆಡ್ಡಿಂಗ್ಗೆ ನಾನು ಇವುಗಳಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಲಿ? ಮೀಶಾ ಮಾತ್ ಕೇಳಿ ರಾಹುಲ್ಗೆ ಸಿಟ್ಟು ನೆತ್ತಿಗೇರ್ತು. ಅವಳನ್ನ ಕೆಕ್ಕರಿಸಿ ನೋಡ್ದ. ನೀನ್ ಬೇಕಂತಾನೆ ನನ್ನನ್ನ ಇರಿಟೇಟ್ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳ್ದ. ಮೀಶಾ ಒಂದ್ ದೊಡ್ಡ ನಗುವಿನೊಂದಿಗೆ ಅವನನ್ನ ನೋಡ್ತಾ ಚಾಲೆಂಜ್ ಮಾಡಿದ್ಲು. ಅದಕ್ ನೀನೇನ್ ಮಾಡ್ತೀಯಾ ನೋಡ್ಬೇಕಾ ಅಂತ ರಾಹುಲ್ ಒಂದು ಚೇಷ್ಟೆಯ ನಗುವಿನೊಂದಿಗೆ ಕೇಳ್ದ. ಹೀಗೆ ಹೇಳ್ತಾ ಅವನು ಮೀಶಾಳನ್ನ ಟೇಬಲ್ ಮೇಲೆ ಕೂರಿಸಿ ಅವಳ ಹತ್ರಕ್ಕೆ ಪೂರ್ತಿ ಬೆಂಡಾದ. ರಾಹುಲ್ನ ಆ ಹಾಟ್ ಬ್ರೀತ್ ತನ್ನ ಮೇಲೆ ಬೀಳ್ತಿರೋದನ್ನ ಫೀಲ್ ಮಾಡಿದ ಮೀಶಾ ತನ್ನ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಕೊಂಡ್ಲು. ಬಟ್ ಅದೇ ಸೆಕೆಂಡ್ ಯಾರೋ ತನ್ನ ಮೇಲೆ ತೀಕ್ಷ್ಣವಾದ ನೋಟ ಬೀರ್ತಿರೋ ಆ ಹೀಟ್ ಅವಳಿಗೆ ಫೀಲ್ ಆಯ್ತು. ಇಬ್ರು ಸಡನ್ ಆಗಿ ಟರ್ನ್ ಆಗಿ ಡೋರ್ ಕಡೆ ನೋಡಿದ್ರು.
ಆದಿತ್ಯ ಅಲ್ಲಿ ನಿಂತು ಅವರಿಬ್ರನ್ನು ಪೂರ್ತಿ ಇಂಟೆನ್ಸ್ ಆಗಿ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಬೆಂಕಿ ಇತ್ತು. ಅವನು ಕೇವಲ ಅವರನ್ನೆಲ್ಲ, ಆ ಮೆಸ್ಸಿ ಆಗಿರೋ ಕ್ಯಾಬಿನ್ ಅನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ದ. ರಾಹುಲ್ ಮೀಶಾಳನ್ನ ಟೇಬಲ್ ಮೇಲಿಂದ ಕೆಳಗಿಳಿಸಿ ಸ್ಟ್ರೈಟ್ ಆಗಿ ನಿಂತ್ಕೊಂಡ. ಆದಿತ್ಯ ಒಂದ್ ಚೇರ್ ತಗೊಂಡು ಪೂರ್ತಿ ಅಥಾರಿಟಿಯಿಂದ ಅದ್ರ ಮೇಲ್ ಕುಳಿತುಕೊಂಡ. ಅವನು ರಾಹುಲ್ಗೆ ಕೂಡ ಕುತ್ಕೊಳ್ಳೋಕೆ ಸನ್ನೆ ಮಾಡ್ದ. ಮೀಶಾ ಕೂಡ ಯಾವುದೇ ಸೌಂಡ್ ಮಾಡ್ದೆ ತನ್ನ ಚೇರ್ ಮೇಲೆ ಸುಮ್ಮನೆ ಕುಳಿತುಕೊಂಡ್ಲು. ಟೇಬಲ್ ಮೇಲೆ ಪೂರ್ತಿ ಮಿಸ್ ಆಗಿರೋ ಆ ವಸ್ತುಗಳನ್ನ ನೋಡುತ್ತಾ ಆದಿತ್ಯ ಅಂದ, ದಿಸ್ ಇಸ್ ಆನ್ ಆಫೀಸ್ ಮೀಶಾ, ಇದೇನ್ ನರ್ಸರಿ ಸ್ಕೂಲ್ ಅಲ್ಲ. ರಾಹುಲ್ ಮೀಶಾಳ ಫೇಸ್ ನೋಡ್ತಾ ಬಾಯಿ ಮುಚ್ಕೊಂಡು ನಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಮೀಶಾ ಆದಿತ್ಯನ ಕಡೆ ಮುಖ ಮಾಡಲು, ಎಸ್ ಬ್ರೋ. ಆದ್ರೆ ಆದಿತ್ಯ ಕೋಪದಿಂದ ಅವಳನ್ನ ದಿಟ್ಟಿಸೋದನ್ನ ನೋಡಿ ತಕ್ಷಣ ತನ್ನನ್ನ ತಾನು ಕರೆಕ್ಟ್ ಮಾಡ್ಕೊಂಡ್ಲು. ಐ ಮೀನ್ ಎಸ್ ಸರ್ ಅಂತ ಹೇಳ್ತಾ ಟೇಬಲ್ ಅರೇಂಜ್ ಮಾಡಕ್ಕೆ ಶುರು ಮಾಡಿದ್ಲು. ಆದಿತ್ಯ ರಾಹುಲ್ ಕಡೆ ತಿರುಗಿ ಕೆಲವು ಫೈಲ್ಸ್ ಅವನಿಗೆ ಹ್ಯಾಂಡ್ ಓವರ್ ಮಾಡ್ದ. ಇವು ಡ್ರೀಮ್ಸ್ ವೆಡ್ಡಿಂಗ್ನ ಕೆಲವು ನ್ಯೂ ಪ್ರಾಜೆಕ್ಟ್ಸ್, ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿ ಮೀಶಾಗೆ ಎಕ್ಸ್ಪ್ಲೈನ್ ಮಾಡು. ಆಗ ಮೀಶಾ ಅವನನ್ನ ಇಂಟರಪ್ಟ್ ಮಾಡಿ ಕೇಳಿದ್ಲು, ನಾನು ಈ ನ್ಯೂ ಪ್ರಾಜೆಕ್ಟ್ನಲ್ಲಿ ಹೇಗೆ ವರ್ಕ್ ಮಾಡೋಕೆ ಸಾಧ್ಯ? ನಾನು ಅದ್ವೈತ್ನ ಮ್ಯಾರೇಜ್ ಮಾಡ್ಕೊಂಡು ಈ ಮಂತು ಇಂಡಿಯಾಯಿಂದ ಹೊರಗಡೆ ಹೋಗ್ತಿದ್ದೀನಲ್ಲ. ರಾಹುಲ್ ಅವಳನ್ನ ಕೆಕ್ಕರಿಸಿ ನೋಡ್ತಾ ಅಂದ, ಮೀಶಾ ಜಸ್ಟ್ ಶಟ್ ಅಪ್. ಆದಿತ್ಯ ಆ ಫೈಲ್ಸ್ ಕಡೆಗೆ ಎಕ್ಸ್ಪ್ರೆಷನ್ ಲೆಸ್ ಆಗಿ ನೋಡ್ತಾ ಕೇಳ್ದ, ನೀನು ಅದ್ವೈತ್ನ ಮ್ಯಾರೇಜ್ ಮಾಡ್ಕೊಳ್ತಿದ್ಯಾ ಅನ್ನೋದು ನಿಜ ಆದ್ರೆ ರಾಹುಲ್ ಮಡ್ಲಲ್ಲಿ ನೀನೇನ್ ಮಾಡ್ತಿದ್ದೆ? ಆದಿತ್ಯ ಈ ರೀತಿ ಡೈರೆಕ್ಟ್ ಆಗಿ ಕೇಳಿದ ತಕ್ಷಣ ಮೀಶಾ ರಾಹುಲ್ ಕಡೆ ನೋಡಿ ತಲೆ ತಗ್ಸಿದ್ಲು. ರಾಹುಲ್ ಮಾತ್ರ ತನ್ನ ತುಟಿಗಳನ್ನ ಒತ್ತಿ ಹಿಡಿದು ನಗು ಕಂಟ್ರೋಲ್ ಮಾಡ್ತಿದ್ದ. ನನ್ಗನ್ಸುತ್ತೆ ನಾವು ಮಾಯಾಳನ್ನ ಇಲ್ಲಿಗೆ ಕೆಲವು ದಿನಗಳ ಕಾಲ ಕರಿಬೇಕು, ಮೀಶಾ ಕಡೆ ನೋಡಿ ಹೇಳ್ದ. ಇದನ್ನೆಲ್ಲ ನೀನು ಒಬ್ಬಂಟಿಯಾಗಿ ಹ್ಯಾಂಡಲ್ ಮಾಡಬಲ್ಲೆ ಅಂತ ನನಗನ್ನಿಸ್ತಿಲ್ಲ. ರಾಹುಲ್ ತಕ್ಷಣ ಹೇಳ್ದ, ಬ್ರೋ ನೀನ್ ಇಲ್ಲಿದ್ಯಾ ಅಲ್ವಾ, ನಾನ್ ಮ್ಯಾನೇಜ್ ಮಾಡ್ತೀನಿ. ಮಾಯಾ ಮಂಗಳೂರಲ್ಲೇ ಇರ್ಲಿ, ಹೇಗಿದ್ರು ಅವಳ ಬಿಹೇವಿಯರ್ ಕಾವ್ಯ ಕಡೆಗೆ ಸ್ವಲ್ಪ ಅಂತ ಅರ್ಧಕ್ಕೆ ನಿಲ್ಲಿಸ್ದ. ಆದಿತ್ಯ ಯಾವುದೋ ಪ್ಲಾನ್ ಮಾಡ್ತಾ ಒಂದು ಡೀಪ್ ಸ್ಮೈಲ್ ಕೊಟ್ಟ. ಇಲ್ಲ, ನನ್ನ ಫೋಕಸ್ ಈಗ ಬೇರೆ ಕಡೆ ಇದೆ. ನೀನ್ ಮಾಯಾಗೆ ಕಾಲ್ ಮಾಡು, ಅವಳು ನಿನ್ ಸಿಸ್ಟರ್ ಇಲ್ಲ ಕಾವ್ಯ ಜೊತೆ ಏನ್ ಮಾಡಿದ್ರು ಅದನ್ನ ಅವರೇ ಸಾಲ್ವ್ ಮಾಡ್ಕೊಳ್ತಾರೆ. ಮರಳಿ ಯೋಚನೆ ಮಾಡಿ ಅಂದ, ಮಾಯಾಳ ಪ್ರೆಸೆನ್ಸ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳಿ ಅವನ ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಬಾಗ್ಲ ಹತ್ರ ಹೋಗಿ ಆದಿತ್ಯ ಸಡನ್ ಆಗಿ ಸ್ಟಾಪ್ ಆದ. ಪ್ಲೇಸ್ ಮತ್ತೆ ಅಟ್ಮಾಸ್ಫಿಯರ್ ಕನ್ಸಿಡರ್ ಮಾಡಿದ್ಮೇಲೆ ರೊಮ್ಯಾನ್ಸ್ ಮಾಡು ರಾಹುಲ್, ಈ ಧೈರ್ಯ ನಿನಗಷ್ಟಾಗಿ ಸೂಟ್ ಆಗಲ್ಲ. ಆದಿತ್ಯನ ಈ ಮಾತನ್ನ ಕೇಳಿ ರಾಹುಲ್ ಮತ್ತೆ ಮೀಶಾ ಇಬ್ರು ಪೂರ್ತಿ ಎಂಬ್ಯಾರಸ್ಡ್ ಆಗಿ ತಲೆ ತಗ್ಸಿದ್ರು. ಮಧ್ಯಾಹ್ನ ಆದಿತ್ಯನ್ ಕ್ಯಾಬಿನ್. ಆದಿತ್ಯ ತನ್ನ ಕ್ಯಾಬಿನ್ ಬಾಲ್ಕನಿಯಲ್ಲಿ ನಿಂತು ಸಿಗರೇಟ್ ಸ್ಮೋಕ್ ಮಾಡ್ತಿದ್ದ. ಸಡನ್ ಆಗಿ ಅವನ್ ಫೋನ್ ರಿಂಗ್ ಆಯ್ತು. ಒಂದು ಇಂಟೆನ್ಸ್ ಸ್ಮೈಲ್ ಜೊತೆ ಅವನು ಸ್ಕ್ರೀನ್ ಕೂಡ ನೋಡ್ದೆ ಫೋನ್ ಪಿಕ್ ಮಾಡ್ದ. ಆ ಕರೆಯ ಇನ್ನೊಂದು ಹೆಣ್ಣಲ್ಲಿ ಯಾರಿದ್ದಾರೆ ಅಂತ ಅವನಿಗೆ ಆಲ್ರೆಡಿ ಗೊತ್ತಿರೋ ಹಾಗಿತ್ತು. ½ ಅಲ್ಲಿ ರಾಜ್ ಇಂಡಸ್ಟ್ರೀಸ್ ಎದುರಿರೋ ಕೆಫೆಲಿ ನನ್ನನ್ನ ಮೀಟ್ ಮಾಡು. ಆದಿತ್ಯ ತುಂಬಾ ಕ್ಲಿಯರ್ ಆಗಿ ಆರ್ಡರ್ ಮಾಡ್ದ. ಅತ್ತ ಕಡೆ ಇದ್ದ ಪರ್ಸನ್ ಏನೋ ಹೇಳ್ದಾಗ ಇವನು ಗಾಳಿಯಲ್ಲಿ ಸಿಗರೇಟ್ ಹೊಗೆಯನ್ನ ಬಿಡ್ತಾ ಅಂದ, ಯಾರಾದ್ರೂ ಏನಾದ್ರೂ ಕ್ವಶನ್ ಮಾಡಿದ್ರೆ ಆದಿತ್ಯ ಕಾಲ್ ಮಾಡಿದ್ದ ಅಂತ ಹೇಳು ಅಷ್ಟೆ. ಇಷ್ಟು ಹೇಳಿ ಅವನು ಕಾಲ್ ಕಟ್ ಮಾಡ್ದ. ಅಷ್ಟರಲ್ಲಿ ಕ್ಯಾಬಿನ್ ಡೋರ್ ನಾಕ್ ಆದ ಸೌಂಡ್ ಕೇಳಿಸ್ತು. ಕಮೇನ್ ಅಂದ ಆದಿತ್ಯ. ಬಿಲ್ಡಿಂಗ್ ನ 48th ಫ್ಲೋರ್ನಲ್ಲಿ ನಿಂತು ಇಡೀ ಸಿಟಿಯನ್ನ ಅಬ್ಸರ್ವ್ ಮಾಡ್ತಿದ್ದ. ಎಸ್ ಬ್ರೋ, ನನ್ನನ್ನ ಕಾಲ್ ಮಾಡಿದ್ರಾ ಅಂತ ಕೇಳ್ತಾ ಕರಣ್ ಕ್ಯಾಬಿನ್ ಒಳಗಡೆ ಕೈ ಕಟ್ಕೊಂಡ್ ಬಂದ್ ನಿಂತ. ಆದಿತ್ಯ ಹೊರಗಡೆ ನೋಡ್ತಾ ಬೆರಳಿಂದ ಸನ್ನೆ ಮಾಡಿ ಅವನನ್ನ ಹತ್ರ ಕರೆದ. ಕರಣ್ ಸ್ವಲ್ಪ ಹೆಸಿಟೇಷನ್ ಇಂದಲೇ ಬಂದು ಅವನ್ ಹಿಂದೆ ನಿಂತ್ಕೊಂಡ. ಆದಿತ್ಯ ಅವನ್ ಶೋಲ್ಡರ್ ಮೇಲೆ ಕೈ ಇಟ್ಟು ತನ್ನ ಸಿಗರೇಟ್ ಬಾಕ್ಸ್ ಅವನ್ ಕಡೆಗೆ ಚಾಚ್ದ. ನಿನಗೆ ಯಾವ್ದಿಷ್ಟ ಕರಣ್? ಈ ಜನಸಂದಣಿಯಲ್ಲಿ ಒಬ್ಬನಾಗಿ ಕಳೆದು ಹೋಗೋದಾ, ಅಥವಾ ನನ್ ತರಹ ಇಷ್ಟ ಹೈಟಲ್ಲಿ ನಿಂತು ಇಡೀ ಕ್ರೌಡ್ ನನ್ ಪಾದದ ಕೆಳಗಿರೋದನ್ನ ನೋಡೋದಾ? ಕರಣ್ ಸ್ವಲ್ಪ ಗೊಂದಲದಿಂದಲೇ ಅವನ್ ಕೈಯಿಂದ ಸಿಗರೇಟ್ ತಗೊಂಡ. ನನಗ್ ನೀನ್ ಹೇಳ್ತಿರೋದು ಏನೂ ಅರ್ಥ ಆಗ್ತಿಲ್ಲ ಬ್ರೋ ಅಂದ. ಆದಿತ್ಯ ಕರಣ್ ಕಡೆ ನೋಡಿ ಮತ್ತೆ ಇಡೀ ಸಿಟಿ ಕಡೆಗೆ ತನ್ನ ನೋಟವನ್ನ ತಿರುಗಿಸ್ದ. ಪೂರ್ತಿ ಕೋಲ್ಡ್ ವಾಯ್ಸ್ ನಲ್ಲಿ ಕೇಳ್ದ,
ನಿನ್ಗೆ ಆದಿತ್ಯ ರಾಜ್ ಆಗೋಕ್ ಇಷ್ಟನಾ ಅಥವಾ ಅರವಿಂದ್ ರಾಜ್ ತರ ಲೈಫ್ ಪೂರ್ತಿ ಒಬ್ಬ ಲೂಸರ್ ಆಗಿರೋಕ್ ಇಷ್ಟನಾ? ಆದಿತ್ಯ ಅರವಿಂದ್ ರಾಜ್ ಅಂದ್ರೆ ತನ್ನ ಓನ್ ಫಾದರ್ ಬಗ್ಗೆ ಈ ರೀತಿ ವರ್ಡ್ ಯೂಸ್ ಮಾಡಿದ್ದು ಕೇಳಿ ಕರಣ್ಗೆ ಖಂಡಿತ ಹರ್ಟ್ ಆಯ್ತು. ಆದ್ರೆ ಆ ಎಮೋಷನ್ನ ಇಗ್ನೋರ್ ಮಾಡ್ತಾ ಅಂದ, ಖಂಡಿತ ಬ್ರೋ, ನಾನ್ ಆದಿತ್ಯ ರಾಜ್ ಆಗೋಕೆ ಬಯಸ್ತೀನಿ. ಆದಿತ್ಯ ಒಂದ್ ವಕ್ರ ನಗುವಿನೊಂದಿಗೆ ಅಂದ, ಇಂಟೆಲಿಜೆಂಟ್ ಡಿಸಿಷನ್. ಹಾಗಾದ್ರೆ ನನ್ ಆರ್ಡರ್ಗಾಗಿ ವೇಟ್ ಮಾಡು. ಅವನ್ ಕಣ್ಣುಗಳಲ್ಲಿ ದ್ವೇಷ ತುಂಬಿತ್ತು. ಅವನು ಕರಣ್ ಕಡೆಯಿಂದ ದೃಷ್ಟಿ ಸರಿಸಿ ಮುಂದೆ ನೋಡ್ತಾ ಅಂದ, ಪಾರ್ಕಿಂಗ್ ಲಾಟ್ ನಲ್ಲಿ ವೇಟ್ ಮಾಡು, ನಾವ್ ಎಲ್ಲೋ ಹೋಗ್ಬೇಕಿದೆ. ಕರಣ್ ತಡ ಮಾಡ್ದೆ ಎಸ್ ಬ್ರೋ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಆದಿತ್ಯ ಅಲ್ಲೇ ಸ್ಟ್ಯಾಚು ತರ ನಿಂತು ತನ್ನಲ್ಲೇ ಗುಣಕೊಂಡ. ನನ್ ಫ್ಯಾಮಿಲಿನ, ನನ್ ಚೈಲ್ಡ್ಹುಡ್, ನನ್ ರಿಲೇಶನ್ಶಿಪ್ಸ್ ಎಲ್ಲವನ್ನು ಹ್ಯಾವ್ ಮಾಡಿದ್ರು ನಾವೊಬ್ಬ ಅನಾಥನ್ ತರ ಲೈಫ್ ಲೀಡ್ ಮಾಡೋಕೆ ನನ್ನನ್ನು ಫೋರ್ಸ್ ಮಾಡಿದೀರ. ಇಷ್ಟೆಲ್ಲ ಮಾಡಿ ನೀವ್ ಹೇಗೆ ಒಂದು ಪೀಸ್ಫುಲ್ ಲೈಫ್ ಲೀಡ್ ಮಾಡೋಕೆ ಸಾಧ್ಯ ಪ್ರೀತಿಯ ಅಪ್ಪ? ನೆವರ್, ಇಟ್ಸ್ ಇಂಪಾಸಿಬಲ್. ಅದೇ ಟೈಮ್ಗೆ ಕಾವ್ಯ ತನ್ನ ಕ್ಯಾಬಿನಲ್ಲಿ ಕುಳಿತು ಒಂದಾದ್ಮೇಲೆ ಒಂದರಂತೆ ಕಾಲ್ಸ್ ಮಾಡ್ತಾ ಇದ್ಲು. ಅವಳು ಕಾಂಟ್ಯಾಕ್ಟ್ಸ್ ಮಾಡದ ಯಾವುದೇ NGO ಅಥವಾ ಚಾರಿಟೇಬಲ್ ಟ್ರಸ್ಟ್ ಇರಲಿಲ್ಲ. ಬಟ್ ಎಲ್ಲಿಯೂ ಅವಳಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ಲಿಲ್ಲ. ಅವಳು ಸಿಟ್ಟು ಮತ್ತೆ ಹೆಲ್ಪ್ಲೆಸ್ನಿಂದ ತನ್ನ ತಲೆ ಹಿಡ್ಕೊಂಡು ಫೋನನ್ನ ಟೇಬಲ್ ಮೇಲೆ ಜೋರಾಗಿ ಹೊಡೆದ್ಲು. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಅವಳು ಫೈನಲ್ ಆಗಿ ವೀರೇಂದ್ರ ರಾಜ್ಗೆ ಕಾಲ್ ಮಾಡಿದ್ಲು. ಆದಿತ್ಯನ ಕ್ಯಾಬಿನ್ ಬಾಲ್ಕನಿಯಲ್ಲಿ ಸ್ವಲ್ಪ ಹೊತ್ತು ನಿಂತ ಮೇಲೆ ಆದಿತ್ಯ ವಾಚ್ ನೋಡಿ ಕ್ಯಾಬಿನ್ ನಿಂದ ಹೊರಗಡೆ ಬರ್ತಾನೆ. ಅವನು ಲಿಫ್ಟ್ ಬಟನ್ ಪ್ರೆಸ್ ಮಾಡ್ತಿದ್ದ ಹಾಗೆ ಜೈ ಅವನಿಗೆ ಕಾಲ್ ಮಾಡ್ದ. ಎಸ್, ಸ್ಪೀಕ್. ಆದಿತ್ಯ ಸ್ವಲ್ಪ ಆಟಿಟ್ಯೂಡ್ ನಿಂದ ಕಾಲ್ ಪಿಕ್ ಮಾಡ್ದ. ಸರ್, ಮೇಡಮ್ ತಮ್ಮ ಪ್ರಾಜೆಕ್ಟ್ಗೆ ಇನ್ವೆಸ್ಟರ್ಸ್ನ ಕಂಡು ಹಿಡಿದಿದ್ದಾರೆ. ಆದಿತ್ಯ ಯಾವುದೇ ಎಮೋಷನ್ಸ್ ಇಲ್ಲದೆ ಲಿಫ್ಟ್ ಒಳಗೆ ಎಂಟ್ರಿ ಕೊಟ್ಟ. ನೀನೇನ್ ಮಾಡ್ತಿದ್ಯಾ ಜೈ ಅಂತ ಕೋಲ್ಡ್ ಆಗಿ ಕೇಳ್ದ. ಜೈ ಸ್ವಲ್ಪ ಹೆಸಿಟೇಷನ್ ಮಾಡ್ತಾ ಹೇಳ್ದ, ಸರ್ ಅದು ಸೀನಿಯರ್ ಸರ್, ಐ ಮೀನ್ ವೀರೇಂದ್ರ ರಾಜ್ ಸರ್ ಇನ್ವಾಲ್ವ್ ಆಗಿದ್ದಾರೆ. ಹೀಗೆ ಹೇಳಿದ್ಮೇಲೆ ಜೈ ಸೈಲೆಂಟ್ ಆದ. ಆದಿತ್ಯ ಕೆಲವು ಸೆಕೆಂಡ್ಸ್ ಮೌನವಾಗಿದ್ದ. ಆಮೇಲೆ ಯಾವುದೋ ಡೀಪ್ ಯೋಚನೆ ಮಾಡ್ತಾ ಅಂದ, ನನ್ನ ವೈಫ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೆಲ್ಪ್ ಮಾಡ್ತಿರೋ ಆ NGO ಹೆಸರನ್ನ ನನಗೆ ಮೆಸೇಜ್ ಮಾಡು. ಜೈ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ದೆ ಕಾಲ್ ಕಟ್ ಮಾಡ್ದ. ಮುಖದಲ್ಲಿ ಒಂದು ವಿಚಿತ್ರವಾದ ಸ್ಮೈಲ್ ಜೊತೆ ಅವನ್ ಮತ್ತೆ 38th ಫ್ಲೋರ್ಗೆ ಹೋಗೋಕೆ ಲಿಫ್ಟ್ ಬಟನ್ ಪ್ರೆಸ್ ಮಾಡ್ದ. ಕಾವ್ಯಾಳ ಕ್ಯಾಬಿನ್. ಕಾವ್ಯ ತನ್ನ ಚೇರ್ ಹೆಡ್ರೆಸ್ಟ್ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿ ಯಾವುದೋ ಡೀಪ್ ಯೋಚನೆಯಲ್ಲಿ ಮುಳುಗ್ ಹೋಗಿದ್ಲು. ಮಾರ್ನಿಂಗ್ ಇಂದ ಆದಿತ್ಯನ್ ಜೊತೆ ಜಗಳ ಆಡಿ ಅವಳು ಪೂರ್ತಿ ಎಕ್ಸೈಟ್ ಆಗಿದ್ಲು. ಅದಕ್ಕೆ ಅವಳು ತನ್ನ ಕ್ಯಾಬಿನ್ ಒಳಗೆ ಯಾರೋ ಬಂದದನ್ನ ಕೂಡ ನೋಟಿಸ್ ಮಾಡಲಿಲ್ಲ. ಆದಿತ್ಯ ಕ್ಯಾಬಿನ್ ಡೋರನ್ನ ಜೋರಾಗಿ ಕ್ಲೋಸ್ ಮಾಡ್ದ. ಅವನ್ ಕಣ್ಣುಗಳು ಕಾವ್ಯ ಮೇಲೆ ಫಿಕ್ಸ್ ಆದ್ವು. ಅವಳು ಹಾಗೇನೆ ಕಣ್ಮುಚ್ಚಿ ಸೈಲೆಂಟ್ ಆಗಿ ಕುಳಿತಿದ್ಲು. ಒಂದು ಕ್ಷಣ ಆದಿತ್ಯ ಎಲ್ಲವನ್ನ ಮರೆತ್ಬಿಟ್ಟ. ಆ ಕೋಪ, ನೋವು, ದ್ವೇಷ ಎಲ್ಲವನ್ನ ಸೈಡ್ಗಿಟ್ಟು ಗೋಡೆಗೆ ಹೊರಗಿ ಅವಳನ್ನೇ ದಿಟ್ಟಿಸ್ತಿದ್ದ. ತುಂಬಾ ಕೋಲ್ಡ್ ವಾಯ್ಸ್ನಲ್ಲಿ ತನ್ನಷ್ಟಕ್ಕೆ ತಾನೇ ಗುಣುಕೊಂಡ. ಯಾಕೆ? ಒಂದು ಡೀಪ್ ಬ್ರೆತ್ ತಗೊಂಡಂದ, ನೀನ್ ನಿಜವಾಗಿಯೂ ಸೋಲನ್ನ ಒಪ್ಕೊಳ್ಬೇಕು ಅಂತ ನಾನ್ ಬಯಸ್ತೀನಿ. ಕೆಲವು ಸೆಕೆಂಡ್ಸ್ ಆದ್ಮೇಲೆ ಕಾವ್ಯ ತನ್ನ ಫೇಸ್ ಮೇಲೆ ಯಾರೋ ಬೆಚ್ಚಗಿನ ಉಸಿರು ಬಿಡ್ತಿರೋದನ್ನ ಫೀಲ್ ಮಾಡಿದ್ಲು. ಆದ್ರೆ ಅವಳು ಹಾಗೇನೆ ಮೌನವಾಗಿದ್ಲು. ಸ್ವಲ್ಪವೂ ಡಿಸ್ಟರ್ಬ್ ಆಗ್ಲಿಲ್ಲ. ಆದಿತ್ಯ ಅವಳ ಚೇರ್ ಹಿಂದೆ ನಿಂತು ತನ್ನ ಮುಖವನ್ನ ಅವಳ ಮುಖಕ್ಕೆ ಹತ್ರ ತರ್ತಿದ್ದಾನೆ ಅಂತ ಅವಳಿಗೆ ಆಲ್ರೆಡಿ ಗೊತ್ತಿರೋ ಹಾಗಿತ್ತು. ತುಂಬಾ ಲೋ ಮತ್ತೆ ಇಂಟೆನ್ಸ್ ವಾಯ್ಸ್ ನಲ್ಲಿ ಆದಿತ್ಯ ಕೇಳ್ದ, ಮಿಸ್ಸಿಂಗ್ ಮೀ ವೈಫಿ? ಚೇರ್ ಆರ್ಮ್ ರೆಸ್ಟ್ ಮೇಲೆ ತನ್ನ ಕೈಗಳನ್ನ ಬಿಗಿಯಾಗಿ ಹಿಡ್ಕೊಂಡ್ ಕಾವ್ಯ ಆದಿತ್ಯನ ಆ ಬಿಸಿ ಉಸಿರಿನಿಂದ ದೂರ ಇರೋಕೆ ಟ್ರೈ ಮಾಡಿದ್ಲು. ಆಳ್ವಾದ ಉಸಿರು ತಗೊಂಡು ತುಂಬಾ ಸಾಫ್ಟ್ ವಾಯ್ಸ್ ನಲ್ಲಿ ಅಂದ್ಲು, ಜಸ್ಟ್ ಲೀವ್ ಮೀ ಮಿಸ್ಟರ್ ಹಸ್ಬೆಂಡ್. ಹೋಗಿ ನಿಮ್ ಸಕ್ಸಸ್ನ ಸೆಲೆಬ್ರೇಟ್ ಮಾಡಿ. ನನ್ನನ್ನು ಯಾಕೆ ಇಷ್ಟೊಂದು ಟಾರ್ಚರ್ ಮಾಡ್ತಿದ್ದೀರಾ? ಆಫ್ಟರ್ ಆಲ್ ನಿಮ್ ಪ್ರಾಬ್ಲಮ್ ಏನು? ಆದಿತ್ಯ ಅವಳ ಹಣೆಗೆ ಹಣೆ ಹಚ್ಚಿ ಒಂದು ನಗು ಬೀರ್ದ. ಪ್ರಾಬ್ಲಮ್? ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು ಸೀರಿಯಸ್ ವಾಯ್ಸ್ ನಲ್ಲಿ ಒಂದ, ಒಂದ್ ದೊಡ್ಡ ಪ್ರಾಬ್ಲಮ್ ಇದೆ ವೈಫಿ. ಮತ್ತೆ ಡೀಪ್ ಬ್ರೆತ್ ತಗೊಂಡು ಹೇಳ್ದ,
ನನ್ ದ್ವೇಷಕ್ಕೆ ಅರ್ಹಳಲ್ಲದ ಹುಡುಗಿನ ನಾನು ಅಪಾರವಾಗಿ ಪ್ರೀತಿಸ್ತಿದ್ದೀನಿ. ಆದಿತ್ಯನ್ ಮಾತು ಕೇಳಿ ಕಾವ್ಯಾಳ ಕಣ್ಣಲ್ಲಿ ನೀರ್ ಸುರಿಯೋಕೆ ಸ್ಟಾರ್ಟ್ ಆಯ್ತು. ಆದಿತ್ಯ ತನ್ನಂತಾನೆ ನೋಡಿ ನಕ್ಕುಕೊಂಡ. ಈಗಿರೋ ಪ್ರಾಬ್ಲಮ್ ಅಂದ್ರೆ ಅವಳು ದೂರ ಹೋದಾಗ ನನ್ಗೆ ಅಸಹ್ಯ ಅನ್ಸುತ್ತೆ, ಆದ್ರೆ ಅವಳು ನನ್ನ ಹತ್ರ ಇದ್ದಾಗ ನನ್ಗೆ ಸಫೋಕೇಶನ್ ಆಗುತ್ತೆ, ಉಸಿರು ಗಟ್ಟಿಸ್ದಾಗ ಆಗುತ್ತೆ. ಇಷ್ಟೇಳಿ ಆದಿತ್ಯ ಕಾವ್ಯಾಳ ಕಣ್ಣೀರನ್ನ ತನ್ನ ತುಟಿಗಳಿಂದ ಕಿಸ್ ಮಾಡಿ ಕಣ್ಮುಚ್ದ. ಇಬ್ರು ಮುಖದಲ್ಲೂ ಒಂದು ನೋವಿನ ಸ್ಮೈಲ್ ಇತ್ತು.